ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗನ ರೂಮು ತುಂಬಾ ಚಿಕ್ಕದು. ಮಂಚದ ಮೇಲೆ ಒಬ್ಬರೇ ಮಲಗಕ್ಕಾಗೋದು. ಪಾಪ ನಿಮ್ಮ ಮಗಳು ಕೆಳಗಡೆನೇ ಮಲಗ್ತಾ ಇದ್ದಾಳೆ. ಮೊದಲು ಆ ಮಂಚನ ಬದಲಾಯಿಸ್ಬೇಕು. ಅವ್ರಿಗೆ ಹೊಸ ಬೀರು ಕೊಡ್ಸೋಣ ಅಂದ್ಕೊಂಡಿದ್ವಿ. ಈಗ ಬೇಸಿಗೆ ಬೇರೆ, ಫ್ರಿಡ್ಜ್ ತಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ನೀವು ನೋಡಿದ್ರೆ ಹೀಗೆ ಕೈ ಕೊಟ್ಬಿಟ್ರಲ್ಲ. ಅಲ್ಲ, ನಾನು ಆ ದುಡ್ಡನ್ನ ಅದನ್ನ ಬರೀ ಕಣ್ಣಲ್ಲಿ ನೋಡಿದ್ದೆ ಬಂತು. ನೀವೇನು ಕೊಡಬಾರ್ದು ಅಂತೆಲ್ಲ ಮಾಡಿರಲ್ಲ, ಏನೋ ಮರ್ತು ಹೋಗಿರ್ತೀರ. ದುಡ್ಡು ಜೋಪಾನವಾಗಿ ಇಟ್ಟಿದ್ದೀರ ತಾನೆ? ಅಲ್ಲ, ನಾನು ಆ ದುಡ್ಡನ್ನ ನಿಮ್ಮ ಯಜಮಾನ ಕೈಯಾಗ ಕೊಟ್ಟೆ. ಅವತ್ತೇ ಮದುವೆ ದಿನ ಹಿಂದಿನ ರಾತ್ರಿನೇ ಅವ್ರ ಕೈಯಾಗ ಕೊಟ್ಟೆ. ಅವ್ರು ನಿಮ್ಗೆ ಹೇಳಲಿಲ್ವಾ? ಇದೇನು ಪುಟ್ಟಕ್ಕ, ನನ್ನ ಗಂಡನ ಮೇಲೆ ಈ ಥರ ಅಪವಾದ ಹೊರಿಸ್ತಾ ಇದ್ದೀರಾ? ಅಯ್ಯೋ, ಇಲ್ಲ ನೀವು ಒಂದು ಕಿತ ಅವ್ರ ತಾವು ಕೇಳಿ ನೋಡಿ. ಇದನ್ನ ಕೇಳಿನೇ ತಿಳ್ಕೊಬೇಕಾ? ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಅವರು ಇದನ್ನ ನನ್ನ ಹತ್ರ ಹೇಳ್ತಿರ್ಲಿಲ್ವಾ? ಅಥವಾ ದುಡ್ಡು ಕೊಡ್ತಿರ್ಲಿಲ್ವಾ? ಹೇಳಿ. ಚಚ, ನೀವು ಹೀಗೆಲ್ಲ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಈಗ ಅವ್ರ ತವಸಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಆಹಾ, ಅವರು ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ನಾನೇನು ನನ್ನ ಸುಖಕ್ಕೋಸ್ಕರ ದುಡ್ಡು ಕೇಳ್ತಾ ಇಲ್ಲ, ನಿಮ್ಮ ಮಗಳು ಒಳ್ಳೇದಕ್ಕೆ ಕೇಳ್ತಾ ಇರೋದು. ಹೋಗ್ಲಿ, ಆಗಿದ್ದಾಯ್ತು ಬಿಡಿ. ಮದುವೆ ಕೆಲಸದಲ್ಲಿ ನೀವೇನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಆಮೇಲೆ ದುಡ್ಡನ್ನ ನನ್ನ ಕೈಗೆ ಕೊಡಿ, ಆಯ್ತಾ? ಫೋನ್ ಇಡ್ಲಾ? ಅಯ್ಯೋ, ಅಲ್ಲ ಅಲ್ಲ, ಹಾಂ ಹಾಂ, ಇದೇನು ಪುಟ್ಟಕ್ಕ, ನನ್ನ ಗಂಡನ ಮೇಲೆ ಈ ತರ ಅಪವಾದ ಹೊರಿಸ್ತಾ ಇದ್ದೀರಾ? ಅವರು ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.